ಇವತ್ತು ಫುಲ್ಲಾಗಿ ರೆಡಿ ಆಗಿರಲಿಲ್ಲ. ನಮ್ಮ ಮಚ್ಚ ಫೋನ್ ಹಾಕ್ದ 3 ಗಂಟೆಗೆ, ಬಾ ಮಚ್ಚ ನಂದಿ ಬೆಟ್ಟಕ್ಕೆ ಹೋಗೋಣ ಅಂದ. ಸರಿ ನಡಿ ಮಚ್ಚ ಬರ್ತೀನಿ ಅಂದ್ಬಿಟ್ಟು ಅವ್ನ ಜೊತೆಗೆ ಹೋದೆ. ಅಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ಅಲ್ಲಿ ಪೆಟ್ರೋಲ್ ಹಾಕ್ಸಕ್ಕಂತ ಗಾಡಿ ನಿಲ್ಲಿಸ್ತಾ ನೋಡಿ ಓಡಿಸ್ಕೊಂಬಂದಿದ್ದು ಇವ್ರೆ. ಇವ್ರಿಗೆ ಬರೀ ಇದೇ ಕೆಲಸ. ಇವ್ರು ಬರೀ ಓಡಿಸ್ಕೊಂಬರೋದೆ. 3 ಗಂಟೆಗೆ ನಮ್ಮನ್ನೇ ಓಡಿಸಿದ್ದಾರೆ. ಕರ್ದವ್ರೆ ಇಲ್ಲಿ ಬಂದ್ಬಿಟ್ಟು ಸ್ಪಾನ್ಸರ್ ಮಾಡು ಅಂತಾರೆ. ಅದಕ್ಕೆ ನಾನು ಫೋನ್ಗಳು ಎತ್ತಲ್ಲ. ನೀವು ಎತ್ಬೇಡಿ. ಹೋಗ್ತಾ ರೋಡಲ್ಲಿ ಟೀ ಕುಡ್ಕೊಂಡು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋದ್ವಿ. ಮುಂದೆ ಫುಲ್ ಮಂಜಿತ್ತು, ಫುಲ್ ಫಾಗ್ ಇತ್ತು. ಅದಕ್ಕೆ ರೋಡ್ಗಳು ಕರೆಕ್ಟಾಗಿ ಕಾಣ್ತಾ ಇರಲಿಲ್ಲ. ಫೈನಲಿ ಅಲ್ಲೆಲ್ಲ ರೀಚ್ ಆಗ್ಬಿಟ್ಟು ಪಾರ್ಕಿಂಗ್ ಜಾಗದಲ್ಲಿ ಕಾರ್ ಹಾಕ್ಬಿಟ್ಟು ಸೋಡಾ ಯಾಕೆ ನಿಮ್ಮಪ್ಪ ಕುಡಿಯಲ್ವಾ? ಅಲ್ಲಿಂದ ಸುಮ್ಮನೆ ತಮಾಷೆ ಮಾಡ್ಕೊಂಡು ಹಂಗೆ ಟಿಕೆಟ್ ಎಷ್ಟು ಕೊಟ್ಟಂದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರೇ ಕೊಟ್ಟಿರೋ ಟಿಕೆಟು. ಅದಕ್ಕೆ ಎಷ್ಟಂತ ಗೊತ್ತಿಲ್ಲ ನನಗೆ. ನೋಡಿ ಅಲ್ಲೆಲ್ಲ ಫಾಗ್ ಮಸ್ತಾಗಿತ್ತು ಅಂದ್ಬಿಟ್ಟು ಸುಮ್ಮನೆ ಫೋಟೋ ಥರ ಒಂದು ಸೆಲ್ಫಿಗಳೆಲ್ಲ ಹಿಡಿತಾ ಇದ್ವು. ಅಲ್ಲಿಂದ ಸುಮ್ಮನೆ ರೀಲ್ಸ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ವಿ. ಅದೇ ಪ್ಲೇಸಲ್ಲಿ ಒಂದು 2-3 ರೀಲ್ಸ್ಗಳು ಮಾಡ್ಕೊಂಡಿದ್ವು. ಗಂಗೆಯ ಕೇಳು ಗಾಳಿಯ ಮಗ ಎಲ್ಗ ಹೋಗ್ತಾ ಇದ್ಯಾ? ಕಾಸಿದ್ಯಾ? ಇವರೆಲ್ಲ ಇರೋದೇನಕ್ಕೆ? ನಿನ್ನ ಹತ್ರ ಇಲ್ವಾ? ನಾನೇನಕ್ಕೆ ತರಲಿ? ಕರ್ದಿದ್ಯಾರು? ಯಾರಿಗೆ ಗೊತ್ತು? ಕರ್ದಿರೋ ಕೊಡಿಸ್ಬೇಕಾ? ಮತ್ತೆ ಅಲ್ಲಿ ಫೈನಲಿ ಟೀ ಕುಡಿಯೋಕೆ ಹೋದ್ವಿ. ಅವರು ನಾನು ಕೊಡಿಸಲ್ಲ ಅಂತ ಇದ್ದೆ, ಅವರೇ ನಾನು ಕೊಡಿಸ್ಬೇಕು ಅಂದ್ಕೊಂಡೆ. ಆದರೆ ನಂದೇ ಖರ್ಚಾಯ್ತು. ಮಗ ನಿಮಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಇಲ್ಲ ಆಚೆ ಕುಡಿತೇವೆ. ಕುಡಿರೋ ಎಷ್ಟು ಕುಡಿತೀರ ನನ್ನ ಕಾಸಲ್ಲಿ ನೋಡ್ತೀನಿ ನಾನು. ಮಗ ಸುಳ್ಳು ಹೇಳು, ನಂಬತ್ತರ ಹೇಳು. ಅನ್ನೋದಂತ ಇದೆಯಾ? ಹೆಂಗೋ ಊಟನೂ ಕೊಡಿಸ್ಬಿಡಂಗೆ. ಅಪ್ಪ ಪೇ ಮಾಡಿದ್ಯಾ? ಇಲ್ಲ ಅಂತ ಹೇಳ್ತಲ್ಲ ನಾನು. ಹೆಂಗೋ ಹೇಳೋದು ಹೇಳ್ತಿದ್ಯಾ? ಊಟನೂ ಕೊಡಿಸು. ಅದು ವಿಡಿಯೋ ಮಾಡ್ಬಿಡು, ಊಟ ಕೊಡಿಸ್ಬಿಡು. ಮನೆಗೆ ಬಾ, ಬಿರಿಯಾನಿನೇ ಮಾಡ್ಕೊಡ್ತೀನಿ ಮಗ. ನಮ್ದೇನಿಲ್ಲ, ರೆಡಿ. 7 ಜನ ರೆಡಿ ಆಗಿರೋ. ಕುಡಿ ಎಷ್ಟು ಕುಡಿತೀಯ? ಎಷ್ಟೇ ಟೀ ಇರೋಷ್ಟೇ ಕುಡಿಯೋಕ್ಕಾಗೋದು. ಖಾಲಿ ಆದರೆ ನಿಲ್ಲಿಸ್ಕೊಡ್ತೀಯಾ? ಅವ್ನು ಕೇಳ್ತಾ ಇದ್ದ ಕಾಸು ಅಂತೀಯಲ್ಲ, ಸಾಯೋವಾಗ ನೆದೆ ಮೇಲೆ ಹಾಕೊಂಡು ಹೋಗ್ತೀಯ ಅಂತ ಕೇಳ್ದ. ಇಲ್ಲ ಜೋಬಲ್ಲಿ ಹಾಕೊಂಡು ಹೋಗ್ತೀನಿ, ಯಾಕಂದ್ರೆ ನನ್ನ ಕಾಸು ನನ್ನ ಇಷ್ಟ, ನಾನು ದುಡಿದ್ದು ಅಂತ. ಇಷ್ಟ ಆಯ್ತಲೇ ಇಲ್ಲ ಹೆಂಗ್ ಓಡೋದ ಹಿಂಗೆ ಮಾಡ್ದೆ ತಪ್ಕೊಂಡು. ನೋಡಿ ನನ್ನ ಕಾಸಲ್ಲಿ ಟೀ ಕುಡಿದ್ಬಿಟ್ಟು ಹೆಂಗ್ ಆಡ್ತಾವ್ ನೀವನು. ಎನರ್ಜಿ ಬಂದ್ಬಿಟ್ಟೈತೆ. ಅದು ನನ್ನ ಕಾಸಲ್ಲಿ ಟೀ ಕುಡಿದ್ಬಿಟ್ಟು. ಮಗ ಇವನ್ ಕಾಸಲ್ಲಿ ಬಿಸಿನೀರು ಕುಡಿತಾನೆ, ಡಿಕಾಷನ್ ಕುಡಿತಾನೆ. ಯಾರು ಚೆನ್ನಾಗಿ ಫೋಟೋ ತೆಗಿತಾರೆ ಅವ್ರ ಕೈಲಿ ತೆಗಿಸ್ತಾ ಇರ್ತಾರೆ. ದಯವಿಟ್ಟು ಫೋಟೋ ಚೆನ್ನಾಗಿ ಬಂದ್ರು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಡಿ. ಅಕ್ಕತ್ತಾಗಿದೆ ಲೋಗುರು ಇದು. ಅಲ್ಲೂ ಬ್ಯಾಕ್ ಗ್ರೌಂಡ್ ಇವೆಲ್ಲ ಮಸ್ತಾಗಿತ್ತು. ಅದಕ್ಕೇನೆ ಅಲ್ಲೂ ಒಂದು ಸೆಲ್ಫಿ ಮತ್ತೆ ಫೋಟೋಗಳೆಲ್ಲ ತಕೊಂಡಿದ್ರು. ಫೈನಲಿ ಎಲ್ಲ ಮುಗ್ದಿಲ್ಲ, ಇನ್ನೂ ಒಂಚೂರು ಇದೆ. ಎಕ್ಸಿಟ್ ಗಂಟ ನಡ್ಕೊಂಡು ಹೋಗ್ಬೇಕು. ಫೈನಲಿ ರೀಚ್ ಆಗಿದ್ದೀವಿ ಪಾರ್ಕಿಂಗ್ ಹತ್ರ. ಇವಾಗ ಹೊರಡದೆ ಮನೆ ಕಡೆ. ಯಾಕಂದರೆ ಕೆಲಸನೂ ಇಂಪಾರ್ಟೆಂಟ್ ಅಲ್ವಾ. ಥರ ಟ್ರಿಪ್ ಅಂದರೂ ಕೆಲ್ಸಕ್ಕೆ ಹೋಗ್ಬೇಕು. ಇದೇ ಕಾರಲ್ಲಿ ಹೋಗಿದ್ದಿದ್ದು ನಾವು ನಂದಿ ಬೆಟ್ಟಕ್ಕೆ. ನೋಡಿ ಅಲ್ಲಿಂದ ಕಾರ್ ಹತ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಡ್ತಾ ಇದ್ವಿ. ಆದರೂ ಆ ಘಾಟ್ ಸೆಕ್ಷನಲ್ಲಿ 9:30 ಆಗಿತ್ತು ಟೈಮಿಂಗು. ಆದ್ರೂ ಮಂಜೆಲ್ಲ ಕ್ಲಿಯರೇ ಆಗಿರಲಿಲ್ಲ, ಇನ್ನೂ ಹಂಗೆ ಇತ್ತದು. ಇವಾಗ ಫೈನಲಿ ಗಾಡಿಯಿಂದ ಇಳಿದಿದ್ದೀವಿ. ನಾಷ್ಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಏನು ರೆಡಿ ಆಗಿರಲಿಲ್ಲ, ಅದಕ್ಕೆ ರಿಟರ್ನ್ ಬಂದ್ಬಿಟ್ವಿ. ಇಷ್ಟೆಲ್ಲ ನಡೆದ ಅಲ್ಲಿ ಬೆಟ್ಟದ ಮೇಲೆಲ್ಲ ಏನು ಅನಿಸಿಲ್ಲ ಅವನಿಗೆ. ಇಲ್ಲಿಂದ ಇಲ್ಲಿಗೆ ಸುಸ್ತಾಯಿತು ಅಂತೆ. ಸುಸ್ತು ನನಗೂ ಆಯಿತು. ಯಾಕೆ ಗೊತ್ತಾ, ಇವರೆಲ್ಲೋ ಅಲ್ಲಿ ಏನೋ ಸಿಗುತ್ತೆ ಅಂತ ಕರ್ಕೋದ್ರು, ಅಲ್ಲೇನೂ ಸಿಗಲಿಲ್ಲ. ಅದಕ್ಕೆ ಈಗ ಮುಂದೆ ಹೋಗ್ತಾ ಇದ್ದೀವಿ. ಕೆಲವರು ಅಲ್ಲಿ ಇಡ್ಲಿ ತೊಗೊಂಡ್ರು, ಕೆಲವರು ಪಲಾವ್ ತೊಗೊಂಡ್ರು. ಇಡ್ಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಫುಲ್ಲು ಮೆತ್ತಗಿತ್ತು. ಚಟ್ನಿನೂ ಸೂಪರು, ಸಾಂಬಾರು ಸೂಪರು. ಅದೇ ಹೋಟ್ಲಲ್ಲಿ ಫುಲ್ಲು ನಾಷ್ಟ ಮಾಡಿಕೊಂಡು ಕಂಪ್ಲೀಟಾಗಿ ಮತ್ತೆ ನಾನು ಗಾಡಿ ಕಡೆ ಹೋದೆ. ಅವ್ರು ಬೇರೆ ತಿಂತಾಯಿದ್ರು, ಬಾರಿಸ್ತಾಯಿದ್ರು ಅವರು. ಎಲ್ಲ ಮುಗಿಸ್ಕೊಂಡು ಫ್ಲೇವರ್ ಹತ್ತಿದ್ವಿ. ಆ ಫ್ಲೇವರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ್ವಿ. ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಮ್ಮ ಫ್ರೆಂಡು ಮನೆ ಕಡೆ ಹೋದ, ನಾವು ನಮ್ಮ ಮನೆ ಕಡೆ ಬಂದು